ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜುಲೈ ತಿಂಗಳಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿಯವರು ಆಲ್ರೆಡಿ ಅನ್ಕೊತಿರ್ತೀರಾ ಏನು 7.5 ಶುರುವಾಗ್ಬಿಟ್ಟಿದೆ, 2ನೇ ಹಂತದಲ್ಲಿದೆ, ಮೇಜರ್ ಪ್ರಾಬ್ಲಮ್ಸ್ ಇದೆ ಅಂತ ಒಂದು ಬಳಗ ಹೇಳ್ಕೊಂಡ್ರೆ, ಇನ್ನೊಂದು ಬಳಗದವ್ರು ಏನಂತಾರೆ ತುಂಬ ಚೆನ್ನಾಗಿದೆ, ನಾವು ತುಂಬ ಖುಷಿಯಾಗಿದ್ದೀವಿ. ಬಿಕಾಸ್ ರಾಶಾಧಿಪತಿನೇ ಶನಿ ಆಗಿರ್ತಾನಲ್ವಾ, ಧನಸ್ಥಾನದಲ್ಲಿ ತಾನೇ ಕೂತ್ಕೊಂಡಿದ್ದಾನೆ, ಅಧಿಕವಾದ ಲಾಭ ಕೊಟ್ಟೇ ಕೊಡ್ತಾನಲ್ವಾ, ಕಷ್ಟಪಟ್ಟು ದುಡಿತೀನಿ ಅಂದವ್ರಿಗೆ ಯಾವುದೇ ಸಮಸ್ಯೆನೇ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಹಾಗೆ ಖಂಡಿತವಾಗ್ಲೂ ಕುಂಭರಾಶಿಯವ್ರಿಗೆ ಆಲ್ಮೋಸ್ಟ್ ಒಳ್ಳೆಯದೇ ಆಗತ್ತೆ. ಯಾಕೆ ಅಂತಂದರೆ ಶನಿ ಬಂದು ನಿಮಗೆ ರಾಶಾಧಿಪತಿ ಆಗಿರೋದ್ರಿಂದ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ. ಆದರೆ ಕಷ್ಟಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ, ಸ್ಟ್ರಗಲ್ನ ಖಂಡಿತವಾಗ್ಲೂ ಕೊಡ್ತಾನೆ. ನೀವು ಪ್ರಯತ್ನ ಪಟ್ಟು ಕೆಲಸ ಮಾಡ್ತೀರಾ ಅಂತಂದರೆ ಖಂಡಿತ ಒಳ್ಳೆ ಲಾಭನೂ ನೋಡ್ಬೋದು. ಮೇಜರ್ ಪ್ರಾಬ್ಲಮ್ ಏನಾಗ್ಬೋದು ಅಂತಂದರೆ, ಲಗ್ನದಲ್ಲೇ ರಾಹು ಇರೋದ್ರಿಂದ, ಸಪ್ತಮದಲ್ಲಿ ಕೇತು ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಮತ್ತು ಆರೋಗ್ಯ ಸಮಸ್ಯೆಗಳು, ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು, ಹೆಡ್ಡೇಕ್ ಆಗಿರ್ಬೋದು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ಖಂಡಿತ ಇದ್ರ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗಿ ಬರುತ್ತೆ. ಮತ್ತು ಕುಟುಂಬದಲ್ಲೂ ಕೆಲವು ಸಮಸ್ಯೆಗಳು, ಯಾಕಂದರೆ 2ನೇ ಮನೇಲಿ ಶನಿ ಕೂತ್ಕೊಂಡಿದ್ದಾನಲ್ವಾ, ನೀವೇನು ಮಾತಾಡಿದ್ರು ಕೂಡ ಅದ್ರಲ್ಲಿ ಏನಾದ್ರು ಒಂದು ತಪ್ಕೊಂಡು ಹಿಡಿದು ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಗಳನ್ನ ಹಾಕ್ಬಿಟ್ಟು ಕುಟುಂಬದಲ್ಲಿ ಏನಾದ್ರು ಸಮಸ್ಯೆಗಳನ್ನ ತಂದಿಡ್ತಾನೆ. ಅಥವಾ ಇವ್ರ ಮಾತೇ ಸರಿಗಿಲ್ಲ, ತುಂಬ ರ್ಯಾಶಾಗಿ ಮಾತಾಡ್ತಾರೆ ಅನ್ನೋ ಒಂದು ಪಟ್ಟಿ ಕೂಡ ಅಂಟಿಸ್ಬಿಡ್ತಾರೆ. ಆದರೆ ಇವಾಗ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಮಾತಿಗೂ ಕೂಡ ಒಂದು ಗೌರವ ಬರುತ್ತೆ. ಸೊ ನೀವೇನಾದರೂ ಹೇಳಿದ್ರೆ ಹೌದಲ್ವಾ, ಅವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ ಅಂತ ಯೋಚನೆ ಮಾಡುವಂಥ ಒಂದು ಸ್ಥಿತಿ ಬಂದೇ ಬರುತ್ತೆ. ಫಿನಾನ್ಷಿಯಲ್ ಸ್ಟೇಟಸ್ ಅಂತ ಬಂದಾಗ ಖಂಡಿತ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಆಗುತ್ತೆ. ಆದರೆ 12ನೇ ಮನೆಯಲ್ಲಿ ನಿಮಗೆ 12ನೇ ಮನೆಗೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದನೂ ನೀವೇನಾದರೂ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ, ಅಂದರೆ ಬೇರೆ ದೇಶಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ, ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಕೆಲಸದ ಪರ್ಪಸ್ಗಾಗಿರ್ಬೋದು, ಅಥವಾ ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಅಂತಲೂ ಕೂಡ ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ಬೋದು. ಅದಕ್ಕೆ ಎಲ್ಲ ರೀತಿಯಾದ ಅವಕಾಶಗಳು ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ಇನ್ನು ಕುಜನ ಸ್ಥಾನ ಅಂತ ನೋಡೋಕ್ಕೆ ಬಂದಾಗ, ಕುಜ ನಿಮಗೆ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ನೀವೇನಾದರೂ ಭೂಮಿ ತೊಗೋಬೇಕು, ಮಾರಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಅನುಕೂಲವಾದ ಸಮಯ ಆಗಿರುತ್ತೆ. ನೀವೇನಾದರೂ ತುಂಬ ದಿವಸಗಳಿಂದ ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಅದೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ವ್ಯಾಪಾರ ಮಾಡೋರಿಗೂ ಕೂಡ, ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು 5ನೇ ಮನೆ ಅಂತ ನೋಡೋಕ್ಕೆ ಬಂದಾಗ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಇದೆ. ಸೊ ಇಲ್ಲೂ ಕೂಡ ನೀವು ಒಳ್ಳೆ ಲಾಭಗಳನ್ನ ನಿರೀಕ್ಷೆ ಮಾಡಬಹುದು. ಆದರೆ ಮಕ್ಕಳಿಗೇನಾದರೂ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಿದ್ದಾರೆ ಅಂತಂದರೆ ಅಲ್ಲಿ ಕೆಲಸಗಳಾಗುವಂಥದ್ದು, ಅಥವಾ ಏನಾದರೂ ಗೌರ್ಮೆಂಟಿಂದ ನಿಮಗೆ ಏನೋ ಕೆಲಸಗಳಾಗಬೇಕಾಗಿತ್ತು ಅಂತಂದರೆ ಅದು ಕೂಡ ನಿರೀಕ್ಷೆ ಮಾಡಬಹುದು. ಸೂರ್ಯ 5ನೇ ಮನೆಯಿಂದ 6ನೇ ಮನೆಗೆ ಹೋದಾಗೂ ಕೂಡ ವರ್ಕ್ ಯಾರೆಲ್ಲ ಗೌರ್ಮೆಂಟ್ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ ಅವರು ಒಳ್ಳೆ ಲಾಭನ ನಿರೀಕ್ಷೆ ಮಾಡಬಹುದು. ಅಂತಂದರೆ ಇವಾಗೇನೋ ಒಂದು ಪ್ರಮೋಷನ್ ಸಿಗೋದಾಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿರ್ತೀರ ಈ ಪೋಸ್ಟಿಂದ ಇನ್ನೊಂದು ಯಾವುದೋ ಒಳ್ಳೆ ಪೋಸ್ಟ್ಗೆ ಹೋಗಬೇಕು ಅಂತ, ಅದಕ್ಕೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ ಆಗಿ ಒಂದು ಪೋಸ್ಟಿಂಗ್ ಮೇಲೆ ಹೋಗುವಂಥದ್ದು ಎಲ್ಲನೂ ಕೂಡ ನಿರೀಕ್ಷೆ ಮಾಡ್ಬೋದು. ಮೇಜರ್ ಆರೋಗ್ಯ ಸಮಸ್ಯೆ ಏನಾದರೂ ಬರುತ್ತಾ ಅಂತಂದರೆ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನಿಮಗೆ ನೋಡಿ, 7ನೇ ಮನೇಲಿ ಶುಕ್ರ ಮತ್ತು ಕೇತು ಸಮಾಗಮ ಇರೋದ್ರಿಂದ ನಾನು ಆಗಲೇ ಹೇಳಿದೆ, ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ. ಅದೇ ಪ್ಲೇಸಲ್ಲಿ ಶುಕ್ರ ಕೂಡ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರೀತಿ ವಿಶ್ವಾಸನ ಜಾಸ್ತಿನೂ ಮಾಡ್ತಾನೆ. ಜಗಳಗಳು ಆಡ್ತಾ ಇದ್ರೂ ಕೂಡ ಯಾವುದು ಮೇಜರಾಗಿ ಪ್ರಾಬ್ಲಮ್ ಆಗೋಕ್ಕೆ ಬಿಡ್ದಿರಾ ಶುಕ್ರ ಇರೋದ್ರಿಂದ ಒಂದು ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ. ಆದರೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಹೊಟ್ಟೆನಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಆಪ್ರೇಷನ್ಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಲೇಬೇಕಾಗಿ ಬರುತ್ತೆ. ಇನ್ನು ಗುರುವಿನ ದೃಷ್ಟಿ ಬಂದು ನಿಮಗೆ ಒಳ್ಳೊಳ್ಳೆ ಮನೆಗಳ ಮೇಲೆ ಇರೋದ್ರಿಂದ ಉತ್ತಮವಾದ ಲಾಭಗಳನ್ನ ಖಂಡಿತ ನಿರೀಕ್ಷೆ ಮಾಡಬಹುದು. ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂತಂದರೆ ಒಳ್ಳೆ ಲಾಭ ಖಂಡಿತ ಸಿಗುತ್ತೆ. ಪರಿಹಾರ ಏನು ಮಾಡ್ಕೋಬೇಕು? ಇನ್ನು ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇದೆ. ಇದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಕುಂಭರಾಶಿಯವರು ಯಾವಾಗಲೂ ಕೂಡ ಪ್ರತಿದಿನವೂ ಕೂಡ ಕಾಗೆಗಳಿಗೆ ಆಹಾರ ಹಾಕುವಂಥದ್ದು. ಯಾಕಂದರೆ ರಾಶಾಧಿಪತಿನೇ ಶನಿ ಆಗಿರ್ತಾನಲ್ವಾ, ಅದಕ್ಕಾಗಿ ಕಾಗೆಗಳಿಗೆ ಪ್ರತಿ ದಿವಸನೂ ಕೂಡ ಏನಾದರೂ ಒಂದು ಮನೇಲಿ ಮಾಡಿದ ತಕ್ಷಣವೇ ಒಂದು ಹಿಡಿಯಷ್ಟು ಬಿಳಿ ಅನ್ನನಾದರೂ ತೊಗೊಂಡೋಗಿ ಕಾಗೆಗಳಿಗೆ ಅರ್ಪಣೆ ಮಾಡುವಂಥದ್ದು. ಇದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಾದರೂ ಪರಿಹಾರ ಮಾಡ್ಕೋಬೇಕಂತ ನೋಡಿದ್ರೆ, ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಳ್ಳಿ. ಗಣಪತಿ ಆರಾಧನೆ ಅಂದರೆ ಪ್ರತಿದಿನ ಗಣಪತಿ ಮಂತ್ರ ಹೇಳ್ಕೊಳ್ಳುವಂಥದ್ದು. ವಾರದಲ್ಲಿ ಒಂದು ದಿವಸನಾದರೂ ಮಂಗಳವಾರ ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಪಾರಾಗೆ ಆಗ್ತೀರಾ.
ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ, ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.